ನೋಡು ಮತ್ತೇನಾದ್ರೂ ಬೇಕಾ ಅಥವಾ ಸಾಕಾ? ಸಾಕು ರೀ, ಯಾಕೋ ತಿನ್ನಕ್ಕಾಗ್ತಿಲ್ಲ. ಇವಾಗ ಸಾಕು. ಸರಿಯಾಗಿದ್ರೆ ನಡಿ ಹೋಗೋಣ. ಯಾಕೋ ವಾಂತಿ ಬಂದಂಗೆ ಆಗ್ತಿದೆ ನಿಂದರಿ. ಏನಿದು ಹಿಂಗ ಆಗತೈತಲ್ಲ, ಸುಮ್ಮನೆ ಡಾಕ್ಟರ್ ಕಡೆ ವಾಪಸ್ ಹೋಗ್ಲನ? ಸುಮ್ಮನೆ ಅವ್ರ ಕಡೆ ಹೋಗಿ ಏನಾಗಿದೆ ಅಂತ ಇನ್ನೊಂದು ಚೆಕ್ ಮಾಡಿಸಿದ್ರ ಆತು. ಅಲ್ಲ ಹಿಂಗೆಲ್ಲ ಆಗತ್ರ ಭಾಳ ಕಷ್ಟ ಆಗತ್ತೆ ಈಗಿಗೆ. ಮೊದಲೇ ಏನು ತಿನ್ವಳ್ಳು, ಹೊಟ್ಟೆ ಕೂಸು ಒಂದೈತಿ. ಸುಮ್ಮನೆ ವಾಪಸ್ ಕರ್ಕೊಂಡು ಹೋಗ್ಲೇನೆ, ಏನು ಮಾಡಲಿ? ಏನು ಗುಳಿಗೆ ಕೊಟ್ಟಾರ ನೋಡ್ಲಿ. ಯಾಕೆ ಏನಾತ ಮತ್ತೆ ವಾಂತಿ ಅಂತನ? ಹ್ಞೂ ರೀ, ಯಾಕ ಗೊತ್ತಿಲ್ಲ ಮತ್ತೆ ಆಗತೈತಿ. ಸರಿ ಹಂಗಾರೆ ನಡಿ ಹೋಗೋಣ. ಯಾಕೋ ನಿಂಗೆ ಊಟ ಆಗಿ ಬರೋಲ್ಲ, ದವಾಖಾನಿಗೆ ಹೋಗೋಣ ನಡಿ. ಇಲ್ಲ ಅಂದ್ರೆ ಅಲ್ಲೇ ಬ್ಯಾಡ್ರಿ, ಯಾಕಂದ್ರೆ ಡಾಕ್ಟರ್ ಹೇಳ್ಯಾರ ಅದು ಬಿ ಪಿ ಏರೋಪೇರ ಆಗತೈತಲ್ಲ, ಅದಕ್ಕೆ ಒಂದೆರಡು ದಿನ ಆಗತ್ತೆ ಹಿಂಗಂತೆ. ಅಲ್ಲ ಹಿಂಗೆ ನಿರ್ಲಕ್ಷ್ಯ ಮಾಡಿದ್ರೆ ಹೆಂಗಿದೆ? ಇಲ್ಲಿ ತಗೋರಿ, ನಾ ಮನೆಗೆ ಹೋಗಿ ಒಂದಿಟ ಮಲ್ಕೊಂಡೆ ಅಂದ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ ಹಂಗಾರೆ ನಡಿ. ರೀ, ನಾ ಒಂದಿಟ ಮಕ್ಕೊಂತೀನಿ ರೀ. ಹಾಂ ಮಲ್ಕೋ. ಏನು ಹೇಳೋಳಿಕ್ಕಿ, ಏನು ಹಿಂಗೆ ಆಗತೈತಂತ ಇರಲಿ. ನಾನು ಸ್ವಲ್ಪ ದಿನ ಇಲ್ಲೇ ಇದ್ದು ನೋಡ್ಕೊತೀನಿ. ಅವು ಫೋನ್ ಮಾಡಿ ಕೇಳಿ ಏನಂತ. ಬೇಡ, ಅಲ್ಲೇ ಹೋಗಿ ಮಾತಾಡಿದ್ರ. ಅಪ್ಪ ಅಲ್ಲ ಅದು. ಅಲ್ಲದು ಈಕಿ ನನ್ನ ಚಲುವಲ್ಲ. ಚಲ್ವಿ ಚಲ್ವಿ, ನಿನ್ ಮೇಲೆ ನಂಗೆ ಮನಸ್ಸೈತೆ. ಬಂದವ ಸಾವುಕಾರಿವ, ಈಗ ಹಾಲು ಕಿಸ್ಕೊಂತ ಮಾತಾಡ್ಬೇಕು. ಏನ್ರಿ ಸಾವುಕಾರ, ಗಾದಿನಾಗಿತ್ತ ಬಂದ್ರಿ? ಸಾವುಕಾರ ಗೌಡ್ರ ಅಂತಿದ್ದಲ್ಲೋ, ಏನಿದ್ ಮತ್ ಸಾವುಕಾರನಾಗತ್ತಿ? ನನ್ನ ಸಾವುಕಾರರು ನೀವ, ನನ್ನ ಗೌಡ್ರು ನೀವ, ನನ್ಗೆಲ್ಲ ನೀವ. ಹೌದು ಚಲ್ವಿ. ಮತ್ತೇನ್ರಿ ಸಾವುಕಾರ, ಮುಗಿತನ್ರಿ? ಏನ್ ಮುಗೀತು? ನಿಮ್ ತೋಟದಾಗ ಬದ್ನಿಕಾಯಿ ಹರ್ಸಾಕತ್ತಿದ್ರಲ್ಲ, ಹರದ್ರನ? ಹೂನಾ, ಎಲ್ಲ ಬದ್ನಿಕಾಯಿ ಹರಿದು ಈಗ ನೋಡ್ ಲೋಡ್ ಮಾಡಾಕತ್ತಿದ್ವ್ಯಾ. ನಾನ ನೀನ್ ನೋಡ್ದೆ, ಅದಕ್ಕೆ ಬಂದೆ ನೋಡು. ಮತ್ ನಂಗ ಕಾಯಿಪಲ್ಲೆ ತಂದ ಕೊಟ್ಟಿಲ್ಲ? ಚಲ್ವಿ, ಎಲ್ಲ ತೆಗೆದಿಟ್ಟಿನಿ. ಇವತ್ತು ಸಾಯಂಕಾಲ ಬಂದು ಎಲ್ಲ ಕೊಟ್ಟೋಕ್ಕಿ ನಿಂಗ. ಹೌದಾ, ಎಲ್ಲೋ ನಾನು ಮರ್ತ್ರಿ ಏನ್ಕೊಂಡೆ. ಸರಿ ಸರಿ, ಆ ಕೆಂಪ ಬರಾಕತ್ತನ, ನೀ ಹೋಗು ಹೋಗ್ನಿ. ಯಪ್ಪ, ಕೆಂಪ ಬಂದ ಇವತ್ತ ನಾನು ಉಳಿಸಿದ. ಅಲ್ರಿ ಅಪ್ಪರ, ನೀವು ಇಲ್ಲಿ ಬಂದ್ರೇನ? ಯಾರ ಜಡಿ ಮಾತಾಡತ್ತೀರಿ? ಕೆಂಪ, ಯಾರ ಜಡಿ ಏನ್ ಮಾತಾಡ್ಲಿ? ನಿನ್ನ ಹುಡುಕೊಂಡು ಬಂದೆ. ಅಲ್ರಿ, ನಾ ಅಲ್ಲೇ ಇದ್ನಲ್ಲ, ನನ್ನೇ ಹುಡ್ಕೊಂಡು ಬಂದ್ರಿ. ಅಲ್ಲೇ ಇದ್ನಿಲ್ಲ, ಎಲ್ಲ ಲೋಡ್ ಮಾಡಿನಿ, ಬರ್ರಿ ಹೋಗೋಣ. ನಡಿ. ಯಾಕೋ ಈ ಅಪ್ಪನ ಮೇಲೆ ಡೌಟ್ ಬರಾಕತ್ತೈತಲ್ಲ, ಅಮ್ಮವ್ರಿಗೆ ಹೇಳಿ. ಯಾರಿಲ್ಲ, ಮತ್ ಚಳಿ ಓಡಾಕತ್ತಾಳ ಅಲ್ಲಿ. ಆಕಿ ಹಂಗ ಬಂದಿರ್ಬೇಕು ಬಿಡು ಹೊಲಕ್ಕ. ಬಾಲಾ ಬಾ. ನಡ್ರಿ. ಏನೋ ಐತಿದು. ಕೆಂಪ, ಎಲ್ಲ ತಗೊಂಡೋಗಿ ಮಾರ್ಕೆಟಿಗೆ ಹಾಕಿ ಬಾ. ನಾನು ನಿಮ್ಮ ಅಮ್ಮವ್ರಿಗೆ ಹೇಳ್ತೀನಿ ಎಟ್ಟೆಟ್ಟು ಚೀಲ ಆಗ್ಯಾವ ಅಂತೇಳಿ. ನೀ ಹೋಗಿ ಬಾ. ಇಲ್ರಿ ಸಾವುಕಾರ, ನಾನೇ ಹೇಳ್ಬೇಕು, ನೀವೇನು ಹೇಳ್ಬೇಡ್ರಿ. ಮತ್ತೆ ಸುಮ್ಮನೆ ಅಮ್ಮವ್ರು ನನ್ನ ಮೇಲೆ ಸಿಟ್ಟಕ್ಕಾರ, ನಾನು ಹಿಂಗೆ ಲೆಕ್ಕ ಕೊಟ್ಟಿನಿ ಇಲ್ಲ ಅಂತಾರ. ಅಮ್ಮವ್ರು ಚಮಚ ನೋಡಿ, ನೀವೇನಾರ ಅನ್ಕೊಂಡ್ರಿ. ನೋಡು, ಹೋಗಿ ಮಕ್ಕೋ, ಈಗ ಕೆಲಸ ಅಂತ ಕುಂದ್ರಬೇಡ, ಒಂದು ಸ್ವಲ್ಪ ಮಕ್ಕೊಂಡು ಹೇಳು. ಸರಿ ರೀ. ಬಂದ್ರು ಅಂತ. ಏನಾತ್ ಮಗ ಆಕೆ ಯಾಕೆ ಕಡೆ ಹೊಂಟ್ಲ? ಅಯ್ಯೋ ಏನಾತಂದ್ವಾ, ಡಾಕ್ಟರ್ಗೆ ಹೋಗಿದ್ವಲ್ಲ, ಆಕೆಗೆ ಬಿ ಪಿ ಜಾಸ್ತಿ ಆಗೈತಿ, ಮಗು ಮತ್ತು ತಾಯಿ ಸ್ವಲ್ಪ ಡೇಂಜರ್ ಅದಾರ ಅಂತ ಹೇಳಿದ್ರು. ಏನ ಡೇಂಜರ? ಹಂಗಂದ್ರ ಸ್ವಲ್ಪ ಅಪಾಯ ಐತಿ ಅಂತ ಹೇಳಿದ್ರು. ಎಂತ ಸಿಹಿ ಸುದ್ದಿ ಹೇಳ್ದೇವ್ ಮಗ. ಏನವ? ಅಲ್ಲ ಎಂತಾದ ಕೆಟ್ಟ ಸುದ್ದಿ ಹೇಳ್ದೇವಪ್ಪ. ಅಲ್ಲ, ಕೂಸಿಗೆ ಮಗುಗ ಪಾಪ ಮತ್ತೇನ್ ಮಾಡ್ಬೇಕಂದ್ರ ಕೂಸ್ ತೆಗಸಂದ್ರ? ಏನಿಲ್ವಾ, ಸ್ವಲ್ಪ ಮಾನಿಟರ್ ಮಾಡ್ರಿ, ಆಮೇಲೆ ಗುಳಿಗೆ ಕೊಟ್ಟಿನಿ, ಗುಳಿಗೆ ಅದು ಸರಿಯಾಗಿ ತಗೋರಿ, ಅವ್ರಿಗೆ ಒಂದು ರೆಸ್ಟ್ ಮಾಡಕ್ಕೆ ಹೇಳ್ರಿ ಅಂತಂದ್ರೆ ನಾ ಅಂದೆ ಆಯ್ತು ತಗೋರಿ, ಹಂಗ ಮಾಡ್ತೀವಿ ಅಂತೇಳಿ ಹೇಳಿ ಕರ್ಕೊಂಡು ಬಂದೆ. ಅದೇನ್ ಮಗ ಹಿಂಗಾಯ್ತು? ನಾ ಎಲ್ಲ ಚಲೋನ ನೋಡ್ಕೊಂತೀವಲ್ಲ ಆಕಿನ. ಕಡ್ಡಿ ತೆಗೆದಿಡಂಗಿಲ್ಲವಾ? ಬೇಕಾದ್ರೆ ಕೇಳಕಿನ. ನಾ ಎಷ್ಟು ಸಲ ಹೇಳ್ತೀನಿ ಆಕಿಗೆ, ತಂಗಿ ನೀ ಏನು ಕೆಲಸ ಮಾಡ್ಬೇಡವ, ಆರಾಮ್ ಕುತ್ಕೊಂತೀನಿ ನೀನು ಅಂತ ಹೇಳ್ತೀನಿ ನಾ ಅಂತರು. ಆದ್ರೂ ಅದು ಹೆಂಗಾಗುತ್ತೆ ಆಕಿಗೆ? ನನಗಂತೂ ಏನು ವಿಚಿತ್ರ ಅನ್ಸಾಗತೈತಪ್ಪ ಇದು. ಏನ್ ತಲೆಗೆ ಮಾನಸಿಕ ಹಾಕೊಂಡ ಏನ್ ನೋಡ್, ಮತ್ತೆ ಅವ್ರ ತವ್ರ ಮನೆನಾರು ಬಂದು ಏನು ಮಾಡಿಲ್ಲ ಅಂತೇಳಿ. ಹಂಗೇನು ಇರಾಕಿಲ್ ಬಿಡವಾ, ಇವಾಗೂ ಊಟ ಉಣ್ಣಂತಂದ್ರೆ ಬರೀ ವಾಂತಿನ ಆತಕಿ. ನೋಡಪ್ಪ, ಹಿಂಗಾಗತ್ತ ವಾಂತಿ. ನಮಗೆಲ್ಲ ಏನಿದ್ದಿಲ್ಲ ಬಿಡು, ನಾವು ಮತ್ತೆ ನೋಡಿದ್ರೆ 3 ಮಕ್ಕಳನ್ನ ಹಡ್ದೇವಿ. ನಾವು ಒಂದು ದಿನ ವಾಂತಿ ಅಂತಿದ್ದಿಲ್ಲ. ಆಮೇಲೆ ಇಕ್ಕಿದ ಏನನುವ ಹೆಂಗ, ನಾವೆಲ್ಲ ನಾರ್ಮಲ್ ಡೆಲಿವರಿ ನಮ್ದೆಲ್ಲ. ಇಕ್ಕಿ ಏನೋ ಗೊತ್ತಾಗೋಲ್ಲ ನನಗೂ ಒಂದಿಟ್ಟು. ನಮಗೆಲ್ಲ ಒಂಚೂರು ವಾಂತಿ ಮಾಡಿಲ್ಲ ನೋಡ್. ನಾ ಮತ್ತೆ ನೋಡಿದ್ರೆ ನಿಮ್ಮ ಅಪ್ಪ ಒಟ್ಟೆ ಕೆಲಸ ಮಾಡ್ತಿದ್ದಿಲ್ಲ, ನಾನು ಒಬ್ಬಕ್ಕೆ ಅಡ್ಡಾಡ್ತಿದ್ದೆ ಎಲ್ಲದಕ್ಕೂ. ನಿಮ್ಮ ಅಜ್ಜಿಗೆ ಬೆಡ್ ರೆಸ್ಟ್ ಇದ್ದಾಗ ಮಲ್ಕೊಂಡ್ಬಿಟ್ಟು ದವಾಖಾನಿಗೆ ಅಡ್ಡಾಡ್ತಿದ್ದೆ. ಆಮೇಲೆ ಇದಕ್ಕೂ ಹೋಗಿದ್ದೆ ನಾನು, ಹೊಲಕ್ಕೂ ಹೋಗಿದ್ದೆ, ಬಡ್ಡಿ ವ್ಯವಹಾರನೂ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ ನೋಡಿ ನಾನು. ನನಗೆ ಗೊತ್ತಾಗಿಲ್ಲ ಒಟ್ಟ ಹೆಂಗ ನೀವು ಹೊರಗೆ ಬಂದಿರ ಅನ್ನೋದೇ ಗೊತ್ತಿಲ್ಲ. ನಿಂದಂತರೂ ಭಾಳ ಕಷ್ಟ ಆಯ್ತು. ನಿಮ್ಮ ಅಕ್ಕಂದು ಬಿಡು, ನಿಮ್ಮ ಅಕ್ಕಂದೇನು ಭಾಳ ಈಸಿ ಆಯ್ತು. ಆಕಿದ ಫಸ್ಟ್ನೇದಲ್ಲ, ಎಲ್ಲ ಸ್ವಲ್ಪ ಕೇರ್ ತೊಗೊಂಡು ಮಾಡಿದ್ವಿ. ನಿಂದಂತರೂ ದವಾಖಾನೆ ಸಿಗೋವಲ್ಲಾಗಿದ್ದು, ಹಂಗೆ ಅಡ್ಡಾಡಿದ್ದೆ ದವಾಖಾನಿಗೆ. ಆಮೇಲೆ ನಿಮ್ಮ ಅಜ್ಜಿಗೆ ಬೇರೆ ಆರಾಮಿದ್ದಿದ್ದಿಲ್ಲ. ಆಮೇಲೆ ದವಾಖಾನಿಗೆ ಹೋಗಿ ಆಪರೇಷನ್ ಮಾಡಿಸ್ಕೊಂಡು ಕುಂತ ಮೇಲೆ ನಿಮ್ಮ ಅಪ್ಪ ಬಂದಾನ. ಹಿಂಗೆಲ್ಲ ಅದು ಇದ್ವಿ ನಾವು. ಈಗೇನು ಇಟ್ಟಿಟ್ಟಕ್ಕ ವಾಂತಿ ಅದ ಇದು ಅಂತೇಳಿ. ಹಂಗೇನಿರಂಗಿಲ್ಲ ಬಿಡವಾ, ಒಬ್ಬೊಬ್ಬಟ್ಟು ಬಾಡಿ ಹಂಗಿರ್ತೈತಿ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ನಾವು ಅಡ್ಜಸ್ಟ್ ಆಗಬೇಕಾಗುತ್ತೆ ಒಮ್ಮೆ. ಎಲ್ಲಿ ತಗೋ ಮಕ್ಕಳಿಗೆ ಮಕ್ಕೊಂಡು ಒಂದಿಟ್ಟು ರೆಸ್ಟ್ ಮಾಡ್ಕೊಳ್ಳಿ. ಸರಿನಪ್ಪ. ಸರಿ ಅವ್ವ, ನಂಗೂ ಯಾಕೋ ಮೈಕಣ್ಣು ಹೋಗತ್ತೆ, ನಾನು ಒಂದಿಟ್ಟು ಮಕ್ಕೊಂಡು ಹೇಳ್ತೀನಿ. ಸರಿನಪ್ಪ. ಅವ್ವ ಮಧ್ಯಾಹ್ನಕ್ಕೆ ಏನು ಮಾಡ್ತೀವಿ ಅಡ್ಗಿ? ರೊಟ್ಟಿ ಪಲ್ಯ ಅನ್ನ ಸಾರು ಮಾಡಲಿಲ್ಲ? ಹ್ಞೂ, ರೊಟ್ಟಿ ಮಾಡ್ಬೇಕಾದ್ರೆ ಕರಿಯಾ ಬರ್ತೀನಿ. ಅಯ್ಯೋ, ಮಗ ಬಂದಾನ, ಒಂದಿಟ್ಟು ಸಸಿ ಚಾಡ ಹೇಳೋಣಂತಂದ್ರೆ ಅವೇನು ನಂಬವಲ್ಲಲ್ಲ. ಏನು ಮಾಡೋನು? ಇರಲಿ, ಇನ್ನೂ ಸ್ವಲ್ಪ ದಿನ ಹೋಗ್ಲಿ. ಈಕೆ ಡೆಲಿವರಿಗೆ ಹೋದಾಗ ತಲೆ ತುಂಬಿದ್ರಾತ. ಈಗ ಇಷ್ಟು ತುಂಬಿನಲ್ಲ, ನೋಡ್ತೀರಿ ಈಗ.
ಈಗ ನೋಡಿ ಈಗ ಈಗ ಇಷ್ಟ ತುಂಬಿದ್ದ ಈಗ ಹೆಂಗ್ ಹೋಗುತ್ತೆ ನೋಡಿ ಈಗ ಇಲ್ಲಿ ಮಕ್ಕೊಂಡಾಳ ನಾ ಆ ರೂಮ್ ಎಲ್ಲ ಹುಡುಕೊಂಡು ಬಂದೆ. ಬಂದ್ರಿ ನಿಮ್ನ ವೇಟ್ ಮಾಡಕತ್ತೀನಿ ನೋಡಿ ನಿಮ್ಮ ತೊಡಿ ಮೇಲೆ ಮಕ್ಕೋಬೇಕಂತೀರಿ. ಹೌದಾ ಏನ ನಿಂಗೆ ನಿದ್ದಿನ ಹತ್ತಂಗಿಲ್ಲ ಏನ್ ಲಘು? ಹತ್ತದಿಲ್ರಿ ಲಗುನ ಒಟ್ಟು ನಿದ್ದೆ ಹತ್ತಂಗಿಲ್ಲ ನೋಡ್ರಿ. ಯಾಕನ ಆ ಕೊನೆ ಗಾಳಿ ಬೆಳಕು ಏನೂ ಹತ್ತಂಗಿಲ್ಲ ನೋಡ್ರಿ. ಅದಕ್ಕೆ ಈ ಕೊನೆ ಬಂದ್ ಕೊನೆ ಹೆಂಗಾದ್ರು ಅವ್ರು ಇಲ್ಲಲ್ಲ ಅದಕ್ಕೆ. ಅವ್ ಇದ್ರೆ ಏನಂತ ಅವ್ ಯಾವಾಗ ಇರ್ತಾನೆ ಮನ್ಯಾಗ ಬರೀ ಹೊರಗೆ ಅಡ್ಡಾಡ್ತಿರ್ತಾನೆ. ಎಲ್ಲಿ ಬಿಡ್ರಿ ವಯಸ್ಸೈತಿ ಅಡ್ಡಾಡು ವಯಸ್ಸು ಅಡ್ಡಾಡಿ. ಮತ್ತೆ ಏನಿಲ್ಲ ಹೇಳ್ಬೇಕು ನೋಡಿ. ನಂಗೂ ಯಾಕೊಂಡು ನಿದ್ದೆ ಬಂದಂಗೆ ಆಗತೈತಿ. ನಾನು ಸ್ವಲ್ಪ ಮಲ್ಕೊಂಡು ಹೇಳ್ತೀನಿ. ಸರಿ ಮಕ್ಕೋರಿ ನಾ ಹಂಗಾರೆ ಅಡ್ಗೆ ಮಾಡಿ ಬರ್ತೀನಿ. ಏ ಬೇಡ ಅವ್ವ ಮಾಡ್ತೀನಿ ಅಂತ ಹೇಳಲ್ಲ ಎಲ್ಲ ಮಾಡ್ತಾ ತಗೋ. ಸರಿ ರೀ. ಆದ್ರೂ ನಿಮ್ಮ ಮನೆಯವ್ರಿಗೆ ಏನಾರಿ ಹಿಂಗ ವಾಮಿಟಿಂಗ್ ಆಕಿತ್ತಾನೆ? ಯಾಕಂದ್ರೆ ನಮ್ಮ ಅವ್ವಗೆ ಒಟ್ಟ ಹಾಕಿದ್ದಿಲ್ಲ ಅಂತ ನೋಡು. ನಮ್ಮ ಅವ್ವಗೆ ಒಟ್ಟು ವಾಂತಿ ಹಾಕಿದ್ದಿಲ್ಲ ಅಂತ, ಒಂದು ದಿನ ತ್ರಾಸ ಹಾಕಿದ್ದಿಲ್ಲ ಅಂತ. ನಿನಗೆ ಹೆಂಗ ಆಗತೈತೆ ಅಂತ? ನಮ್ಮ ಅತ್ತೆ ಕಿವಿ ತುಂಬಿಲ್ಲ, ಇವ್ರು ಕಿವಿ ತುಂಬಿದ ಕಾಯ್ತಿರ್ತಾವ ನೋಡು. ಅದು ಗೊತ್ತಿಲ್ರಿ ನನಗೂ ಸ್ವಲ್ಪ ಪಿತ್ತ ಜಾಸ್ತಿ ಆಗುತ್ತೆ ನನಗೆ. ಆದ್ರೂ ಏನಪ್ಪ ನಮ್ಮ ಅಕ್ಕಗೂ ಹಿಂಗ ಹಾಕಿದ್ದಿಲ್ಲ ಅಂತ. ನಿನಗ ನೋಡು ನಿನ್ಗೆ ಯಾಕೆ ಇಷ್ಟ ಆಗುತ್ತಾನ? ಸರಿ ರೀ ನಾವು ಅಕ್ಕಗೆ ಫೋನ್ ಹಚ್ಚಿ ಮಾತಾಡ್ತೀನಿ ತಗೋರಿ. ಕೇಳ ಅಕ್ಕಗ, ಆಕಿಗೆ ಎಲ್ಲ ಗೊತ್ತಿರ್ತೈತಿ. ನೀ ಆಕಿಗೆ ಒಂದು ಮಾತು ಕೇಳಿ ಏನ? ಸರಿ ರೀ ನಾಳೆ ಫೋನ್ ಹಚ್ಚಿ ಮಾತಾಡ್ತೀನಿ ರೀ ಅಕ್ಕಂಗೆ. ಬರ್ರಿ ಮಲ್ಕೊ ಬರ್ರಿ. ಈಗ ಇವಾಗ ಇವ್ರು ಹೇಳೋದು ಹೆಂಗೈತೆ ಅಂದ್ರೆ ಎಲ್ಲರ ಬಾಡಿನೂ ಒಂದೇ ಥರ ಇರುತ್ತೆ ಅನ್ನೋ ರತೆ ಮಾತಾಡಕತ್ತಾರ. ಅವ್ರಿಗೆ ಆಗಿಲ್ಲ ಅಂದ್ರೆ ನಾನೇನು ಮಾಡಲಿ? ಈಗ ನಮ್ಮ ಮನ್ಯಾಗೂ ನಮ್ಮ ಅತ್ತಿಗೆ ಆಗಲ್ಲ ಹಂಗಂತೆ ನನಗಾಗಲ್ಲ ಅಂತಂದ್ರೆ ಈಗ ನಮ್ಮ ಅವ್ವಾಗ ಆಗೈತೆ ಇಲ್ಲ ಯಾರಿಗೂ ಗೊತ್ತು? ನನಗೂ ಅದು ಗೊತ್ತಿಲ್ಲ. ಅವನ ಮಗ ನೋಡು ಒಟ್ಟು ಎಷ್ಟು ಸುಮ್ಮಿರ್ಬೇಕು ಅಂದ್ರೂ ಒಟ್ಟು ಏನಾರು ಒಂದು ಕಿಡ್ಡಿ ಹಚ್ಚ ಬಿಡ್ತಾಳೆ ಮತ್ತೆ. ಇರಲಿ ನಂದು ಟೈಮ್ ಬರ್ತೈತಿ.